ಇರ್ಲಿ. ಸಿಮ್ಮಲ್ಲೇ. ಓಕೆ. ಏನ್ ಮಾಡೋಣ ಅಕ್ಕ? ಈಗ ಫ್ಯಾನ್ ಕೊಡಿ ನನ್ಗೊಂದು. ಈಗ ನಮ್ ಫ್ಯಾನ್ಗೊಂದು ಫ್ಯಾನ್ ಸಾಕಾ? ದೊಡ್ಡದು ಬೇಕು? ಸಾಕು ಸಾಕು. ಒಂದ್ ಸಟ್ಗ ಬೇಕು. ಒಂದ್ ಸಟ್ಗ ಸೌಟು ಕೊಡಿ. ಅದೇ ಓಕೆ. ಇದು ಓಕೆ. ಇದು ಓಕೆ. ಇದು ಓಕೆ. ಯಾ, ಸ್ಟಾರ್ಟ್ ಮಾಡೋಣ. ನಿಮ್ ಇಷ್ಟ ನೋಡಿ. ಇವತ್ತು ಸ್ಟಾರ್ಟ್ ಮಾಡಂಗ್ ಮಾಡಿ, ಇಲ್ಲ ನಾಳೆ ಮಾಡಂಗ್ ಮಾಡಿ. ಓಕೆ. ಈಗ ಬಾಣಲಿಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ತೀನಿ. ಓಕೆ. ತುಪ್ಪ ಹಾಕೊಂಡು ಫಸ್ಟ್ ನಾವು ಗೋಡಂಬಿ ಮತ್ತೆ ದ್ರಾಕ್ಷಿನ ಹುರ್ಕೊಳ್ಳೋಣ. ನಿಮ್ಮ ಸೊಟ್ಕ. ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ ಇವಾಗ. ನೀವು ಬಂಟ್ವಾಳ ಅಂತಂದ್ರೆ ನೀವು ಮಾತಾಡೋ ಕನ್ನಡ ಒಂಚೂರು ಡಿಫ್ರೆಂಟ್ ಆಗ್ತದಲ್ಲ? ಹಂಗೊಂದು ಬಿಡಿ ನೋಡೋಣ. ಬಿಡಿ ಅಂದ್ರೆ ಸರಿಯಾಗಿ ಬಿಟ್ಬಿಟ್ಟಿರಾ? ಹೇಳ್ಕೊಡಿ ಅಂತ. ಗೊತ್ತುಂಟಾ ಅಂದ್ರೆ ಗೊತ್ತಿದ್ಯಾ? ನಂಗೆ ಗೊತ್ತದ. ಗೊತ್ತಾ? ನನಗೆ ತುಳು ಬರ್ತದೆ. ಹೌದಾ? ಬರ್ಪುಂಡ ಇದನ್ನ ತೆಕ್ಕೊಳ್ಳೋಣ. ಇದಾದ್ಮೇಲೆ ನಾನು ಇದ್ರಲ್ಲೇ ದ್ರಾಕ್ಷಿ ಒಂದ್ ಸ್ವಲ್ಪ ಹುರ್ಕೊಳ್ತೀನಿ. ಒಣ ದ್ರಾಕ್ಷಿನ. ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ಇದು ನಂಗೆ ಅಮ್ಮ ಹೇಳ್ಕೊಟ್ಟ ಅಡಿಗೆ. ಸದ್ಯ ಇದನ್ನ ಮಾಡಿದೀರಾ ಮನೇಲಿ? ಇದನ್ನ ಮನೇಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆಯಾ? ಚೆನ್ನಾಗಿದ್ದಾರೆ. ಇಷ್ಟು ಹುರ್ಕೊಳ್ಳೋದು ಇವಾಗ. ಆಮೇಲೆ ತೆಗ್ದಿಟ್ಕೋತಾ ಇದ್ದೀನಿ. ಸೊ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ಳೋಣ ಇವಾಗ. 2 ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದೀವಿ, ಅದನ್ನ ಹಾಕೊಳ್ತಾ ಇದ್ದೀವಿ. ಯಾವ್ದಾದ್ರು ಬಾಳೆಹಣ್ಣು ಹಾಕೋಬೋದಾ? ಏಲಕ್ಕಿ ಬಾಳೆಹಣ್ಣು ಯಾವ್ದಾದ್ರು ಹಾಕೊಳ್ಬೋದು. ಯಾವ್ದು ಇವಾಗ ಯೂಸ್ ಮಾಡ್ತಿರೋದು? ಇದು ಪಚ್ಚ ಬಾಳೆಹಣ್ಣು. ಏಲಕ್ಕಿ ಆದ್ರೆ 4, ಅದು ನಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅದ್ರ ಮೇಲೆ ಹೋಗುತ್ತೆ. ಹಂಗೆ ಇದನ್ನ ಸ್ವಲ್ಪ ಮೆತ್ತಗಾಗುವವರೆಗೆ ಹುರ್ಕೋಬೇಕು. ಈಗ ನಾವು ತುರಿದ ಕೊಬ್ಬರಿ ಹಾಕೊಳ್ಳೋಣ. ಬಾಣಲಿಗೆ ಹಾಕಿಕೊಳ್ಳಬೇಕು. ಒಂದು 2 ಸ್ಪೂನ್, 2ರಿಂದ 3 ಸ್ಪೂನ್ ಹಾಕೊಳ್ಳೋಣ. ಇದನ್ನ ಬಾಡಿಸ್ಕೋಬೇಕು. ನೆಕ್ಸ್ಟ್ ನಾವು ಒಂದು 2 ಸ್ಪೂನ್ ಆಗುವಷ್ಟು, ನಾನು 2 ದೊಡ್ಡ ಸ್ಪೂನ್ ಆಗುವಷ್ಟು ಈಗ ಸಣ್ಣ ರವೆನ ಹಾಕೊಂಡಿದ್ದೀನಿ ಇದಕ್ಕೆ. ಇದು ಬೈಂಡಿಂಗಿಗೆ. ಸಿರೋಟಿ ರವೆ ಬೈಂಡಿಂಗ್. ನಮ್ಮ ಕಡೆ ಬೈಂಡಿಂಗ್ ಪೇಪರ್ ಯೂಸ್ ಮಾಡ್ತಾರೆ, ನೀವೇನಕ್ಕ ರವೆ ಯೂಸ್ ಮಾಡ್ತಿದ್ದೀರಾ? ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ. ಹಾಗೆ ಇದಕ್ಕೆ ಇನ್ನೊಂದ್ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. ಈಗ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಬೆಲ್ಲದ ನೀರು ಮಾಡಿ ಇಟ್ಕೊಂಡಿದೀವಿ. ಸೊ ಇದನ್ನ ಹಾಕೊಳ್ಳೋಣ ಇವಾಗ. ಬೆಲ್ಲದ ನೀರು ಹಾಕೊಳ್ಳೋಣ. ನೋಡ್ಕೊಂಡು ಹಾಕೊಳ್ಳೋದು ಎಷ್ಟು ಹದ. ನೋಡಿದ್ನಲ್ಲ, ನೋಡ್ತಾನೆ ಇದೀನಿ ನೀವು ಹಾಕೊಳ್ಳೋದನ್ನ. ಚಿಟಿಕೆ ಉಪ್ಪು. ಚಿಟಿಕೆ ಏನು? ಉಪ್ಪು. ಹೌದಾ? ಹೌದು, ಯಾಕಂದ್ರೆ ಇದು ಸ್ವೀಟ್ ಅಲ್ವಾ. ಈಗ ಪಾಯಸ ಎಲ್ಲ ಮಾಡ್ಕೋಬೇಕಾದ್ರೆ ಅದ್ರ ಸಿಹಿ ಎನ್ಹಾನ್ಸ್ ಆಗ್ಬೇಕು ಅಂತ ಹೇಳಿ ಚಿಟಿಕೆ ಉಪ್ಪು ಹಾಕೊಳ್ತಾರೆ. ಹೌದಾ? ಹೌದು. ಕೇಸರಿ ಬಾತು ಮತ್ತೆ ಪಾಯಸ ಎಲ್ಲ ಇದು ತುಂಬಾ ಹಾಕಲ್ಲ, ಚಿಟಿಕೆ ಅಷ್ಟೇ ಸ್ವೀಟ್ಸಿಗೆ ಅಷ್ಟೇ. ಈಗ ಇದನ್ನ ಮಾಡ್ಬೇಕು ನಾವು? ಇದನ್ನ ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಇದ್ ಮಾಡ್ಬೇಕು. ಮಧ್ಯಮ ಸ್ವಲ್ಪ ಗಟ್ಟಿ ಆದ್ರೆ ಆಯ್ತು ಅಷ್ಟೇ. ಏನ್ ಓದಿರೋದು ನಮ್ ರಮ್ಯಾ ಅವರು? ನಾನು ಇಂಜಿನಿಯರಿಂಗ್ ಓದಿರೋದು. ನಂಗಿದ್ದು ಪ್ಯಾಷನೇಟ್ ಇದು. ಈಗ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆ ಮತ್ತೆ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ. ಇದೀಗ ಗಟ್ಟಿ ಆಗೋಯ್ತು. ಸ್ವೀಟ್ ಜಾಸ್ತಿ ಬೇಕಾದವರು ಜಾಸ್ತಿ ಬೆಲ್ಲ ಹಾಕೊಳ್ಬೋದು. ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಇವಾಗ, ಸ್ವಲ್ಪ ಅಷ್ಟೇ. ಈಗ ಏನ್ ಮಾಡ್ಬೇಕು ಅಂದ್ರೆ ಬಾಡ್ಸಿರೋಂತ ಬಾಳೆಲೆ ತಗೋಬೇಕು. ಇವಾಗ ಅದನ್ನ ನೀವು ಹಂಗ ಹಾಕ್ಬಿಟ್ಟು ಹಿಂಗ್ ಮಡ್ಸ್ಬಿಟ್ಟಿರ್ತೀರಾ? ನೀವು ಬಿಡಿ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಸ್ಪೂನ್ ಅಲ್ಲಿ ಈ ತರ ಸ್ಪ್ರೆಡ್ ಮಾಡ್ಕೊಂಡು. ಸೊ ಈಗ ಸ್ವಲ್ಪನೇ ತಗೊಂಡು ಹಾಕೊಳ್ಳೋದು. ಸೊ ಹೀಗೆ ಹಾಕೊಳ್ಳೋದು. ಆಮೇಲೆ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳೋದು. ಈ ತರ ಫೋಲ್ಡ್ ಮಾಡ್ಕೊಳ್ಳೋದು. ಇದೊಂಥರ ಕಡುಬು ಆದಂಗ ಆಗತ್ತೆ. ಕಡುಬು ಆದಂಗ ಆಗತ್ತೆ. ಹಲಸಿನ ಹಣ್ಣಿದೆಲ್ಲ ಮಾಡ್ತೀವಲ್ಲ, ಸೊ ಒಂದೊಂದೇ ಹಾಗೆ ಮಾಡಿ. ಇವಾಗ ನೀವು ಟ್ರೈ ಮಾಡಿದ್ರಲ್ಲ ಬನಾನಾ, ಆ ತರ ನಾವ್ ಯಾವ್ಯಾವ ಹಣ್ಣಲ್ಲಿ ಮಾಡ್ಬೋದು? ಹಲಸಿನ ಹಣ್ಣಲ್ಲಿ ಮಾಡ್ಬೋದು, ಇನ್ನು ಮಾವಿನ ಹಣ್ಣಲ್ಲಿ ಟ್ರೈ ಮಾಡ್ಬೋದು. ಮಾವಿನ ಹಣ್ಣಲ್ಲಿ ಮಾಡ್ಬೋದು. ಈಗ ಇದನ್ನ ಸ್ಟೀಮರ್ ಅಲ್ಲಿ ಇಟ್ಕೊಳ್ಳೋಣ ನಾವು. ಒಂದು 5 ನಿಮಿಷ ಸಾಕು, ಯಾಕಂದ್ರೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿದೀವಿ ಎಲ್ಲಾನು. ಒಂದು 5 ನಿಮಿಷ ಸೆಟ್ ಆಗೋದಕ್ಕೆ ಸ್ಟೀಮರ್ ಅಲ್ಲಿ ಇಟ್ಕೊಳ್ಳೋದು. ಇದೊಂದು 5 ನಿಮಿಷ ಬೇಯಬೇಕು. ಒಂದು 5 ನಿಮಿಷ ಬಿಟ್ಬಿಡೋಣ. ಹೌದಾ? ಹೌದು. ಓಕೆ, ಆಗಿದೆ, ರೆಡಿ ಆಗಿದೆ. ಸೊ ಇವಾಗ
ಆರೋಮ್ಯಾಟಿಕ್ ಆಗಿದೆ, ಸೂಪರ್. ಬೇಗ ಬೇಗ ಬಾಳೆ ಎಲೆ. ಹಾಕಕ್ಕ ಹೊಟ್ಟೆ ಹಸಿತಿದೆ ಪ್ಲೀಸ್. ಬಾಳೆ ಎಲೆ ಎಲ್ಲಿದೆ ಸೊ ಬೆಳೆಸ್ಕೊಂಡು ಹಾಕೊಳ್ಳೋಣ. ಸೊ ಈಗ ಇದಕ್ಕೆ ಸರ್ವ್ ಮಾಡೋಣ ನಾವು. ಸೂಪರ್ ದೇವರೇ. ಏನಕ್ಕ ಸೇಪು. ಇದ್ರ ಮೇಲೆ ಏನಾದ್ರು ಅಕ್ಕ ತುಪ್ಪ? ಇದ್ರ ಮೇಲೆ ಆಲ್ರೆಡಿ ತುಂಬಾ ತುಪ್ಪದಲ್ಲಿ ಬೇಯಿಸಿದೀವಿ, ತುಪ್ಪ ಹಾಕೊಂಡು ಎಲೆಗೆಲ್ಲ ಹಾಕೊಂಡಿದೀವಿ.